ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೋರೆಕಾಯಿಯಿಂದ ನೀರು ದೋಸೆ ಮಾಡ್ತಾ ಇದ್ದೇನೆ. ರುಬ್ಬಿದ ಕೂಡಲೇ ಮಾಡುವಂತಹ ಒಂದು ದೋಸೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಒಂದು ಮೀಡಿಯಂ ಸೈಜಿನ ಸೋರೆಕಾಯಿಯನ್ನು ತಗೊಂಡಿದ್ದೇನೆ. 3 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ರಾತ್ರಿ ನೆನೆಲಿಕ್ಕಿಟ್ಟು ಮರುದಿವಸ ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆಯೇ ಸೋರೆಕಾಯಿಯನ್ನು ಕೂಡ ಕಟ್ ಮಾಡಿ ತೊಳೆದು ಇಟ್ಟುಕೊಂಡಿದ್ದೇನೆ. ಅಕ್ಕಿ ಹಾಗೂ ಸೋರೆಕಾಯಿಯನ್ನು ನೀರು ಹಾಕದೆ ನೈಸಾಗಿ ರುಬ್ಬಿಕೊಳ್ಬೇಕು. ಇಲ್ಲಿ ರುಬ್ಬಿಕೊಂಡಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಇನ್ನು ನೀರು ದೋಸೆ ಮಾಡಲಿಕ್ಕೆ ನಾವು ಸಾಧಾರಣ ಯಾವ ರೀತಿ ನೀರಾಗಿ ಹಿಟ್ಟನ್ನು ಇಡ್ತೇವೆಯೋ ಅದೇ ರೀತಿ ಇದನ್ನು ಕೂಡ ನೀರಾಗಿ ಮಾಡಬೇಕು. ಹಿಟ್ಟು ಈ ಹದಕ್ಕಿದ್ರೆ ಸಾಕಾಗ್ತದೆ. ಕಾವಲಿಯನ್ನು ಗ್ಯಾಸಲ್ಲಿಟ್ಟು ಎಣ್ಣೆ ಹಚ್ಚಿಟ್ಟಿದ್ದೀನಿ. ಈಗ ಹಿಟ್ಟನ್ನು ಇಡ್ತಾ ಇದ್ದೇನೆ. ಸೋರೆಕಾಯಿಯಿಂದ ನೀರು ದೋಸೆ ರೆಡಿ ಆಯಿತು. ದೋಸೆ ತುಂಬ ತೆಳುವಾಗಿ ಬಂದಿದೆ. ಇದನ್ನು ಚಟ್ನಿ ಅಥವಾ ಬೇರೆ ಯಾವುದೇ ಪದಾರ್ಥಗಳೊಂದಿಗೆ ತಿನ್ಬೋದು. ಮತ್ತೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.